ಧಾರವಾಡದಲ್ಲಿ ರಾತ್ರೋರಾತ್ರಿ ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಘಟನೆ ನಡೆದಿದೆ. ಕೃಷಿ ವಿವಿ ಜಾಗದ ಮಾವಿನ ತೋಟದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಉತ್ತರಾಭಿಮುಖರಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಎದುರಿಗೆ ಕಲ್ಲಿನ ನಾಗದೇವರನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸುದ್ದಿ ತಿಳಿದು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಜನ ಆಗಮಿಸುತ್ತಿದ್ದಾರೆ. ಮೂರ್ತಿ ತೆರವು ಮಾಡೋದಕ್ಕೆ ಕೃಷಿ ವಿವಿ ಸಿಬ್ಬಂದಿ ಜೆಸಿಬಿ ಟ್ರ್ಯಾಕ್ಟರ್ ಸಮೇತ ಬಂದಿದ್ರು. ಅಯ್ಯಪ್ಪ ಮಾಲಾಧಾರಿಗಳ ವಿರೋಧ ವ್ಯಕ್ತವಾಗಿದ್ದು, ಜೆಸಿಬಿ ಸಮೇತ ಕೃಷಿ ವಿವಿ ಸಿಬ್ಬಂದಿ ವಾಪಸ್ ಹೋಗಿದ್ದಾರೆ. ನಮಗೂ ಹಂಗೆ ಹೇಳಿದ್ರಿ, ಪಬ್ಲಿಕ್ ಆಮೇಲೆ ಎಲ್ಲ ಸ್ಟೇಟಸ್ ಓದ ಹಾಕತ್ತಿದ್ದಾರೆ. ಹಂಗ ಪಬ್ಲಿಕ್ ಸಿಟಿ ಆಗಿದ್ದಾರೆ. ನಾವು ಹೋಗ್ತಾ ಇದೀವಲ್ರಿ, ಅದ್ ನೋಡ್ಕೊಂಡು ಹೋಗ್ಲಿಕ್ಕಂತ ಬಂದಿದ್ರಿ. ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾರೆ, ಅಯ್ಯಪ್ಪ ಸ್ವಾಮಿ ಮೂರ್ತಿ. ಆಮೇಲೆ ನಾಗ ದೇವತೆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಆಕ್ಚುಲಿ ಜಾಗ ಸರ್ಕಾರಿ ಜಾಗ ರೀ, ಅಗ್ರಿ ಯೂನಿವರ್ಸಿಟಿ ಜಾಗ ರೀ. ಇದು ಮತ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾತ್ರಿ ಏನ್ ಗೊತ್ತಲ್ಲ, ಯಾವಾಗ ಗೊತ್ತಿಲ್ರಿ, 2-3 ದಿವಸ ಆಗಿದ್ದಾರೆ. ಬಟ್ ಪಬ್ಲಿಕ್ ಸಿಟಿ ಆಗಿದ್ದು ಇವತ್ತು ಹೆಚ್ಚಿಗೆ ಜನ ಬಂದು ಇವತ್ತು ನೋಡ್ತಾ ಇದ್ದಾರೆ. ನಮಗೂ ಹಂಗ ಸುದ್ದಿ ಬಂದ್ಕೆ ನಾವು ನೋಡ್ಲಕ್ಕೆ ಬಂದಿದ್ದೀರಿ. ನಮಗೂ ಹಂಗೆ ಹೇಳಿದ್ರಿ. ಬಟ್ ಇದ್ರ ಬಗ್ಗೆ ಅಷ್ಟು ತಲೆಯಾಗ ಹಾಕೊಂಡಿರ್ತಿಲ್ಲ, ಏನ್ ಅಂತ ಅಂತೇಳಿ ಏನ್ ಮಾಡ್ತಾರೆ. ಒಂದ್ ಮೂರ್ತಿ ಕುಣಿಸ್ಯಾರ, ಹಂಗ ಕುಣಿಸಿರ್ಬೋದು, ಅವ್ರ ಮನುಷ್ಯ ಬಂದಂಗ ಕುಣಿಸ್ ಹೋಗಿರ್ತಾರ ಬಿಡು ಅಂತೇಳಿ ಇಟ್ಟಿರ್ತಾರಲ್ಲ, ಒಬ್ಬೊಬ್ರು ಬಂದ ಆ ತರ ಇಟ್ಟಿದಾರ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಇವತ್ತು ರೋಡ್ ನಲ್ಲಿ ಅಡ್ಡಾಡ್ಬೇಕಾದಾಗ ಬಂದ್ ನೋಡ್ದ ನಮಗೂ ಗೊತ್ತಾಗಿದೆ, ಈ ತರ ಮೂರ್ತಿ ಕರೆಕ್ಟ್ ಆಗಿ ಉತ್ತರ ದಿಕ್ಕಿಗೆ ಮಾಡಿ ಪ್ರತಿಷ್ಠಾಪನೆ ಮಾಡ್ಯಾರ ಅಂದ್ರೆ ಏನೋ ಒಂದ್ ಇದನ್ನ ದಾಖಲೆ ಮಾಡಿರ್ಬೇಕಲ್ಲ. ಗೊತ್ತಿಲ್ಲ ಅಂತ ಯಾವ ಗುಡಿಗಳಿಲ್ಲ, ಕಟ್ಟಿದಾರ. ಮತ್ತ ಕೃಷಿ ಸರ್ಕಾರಿ ಜಾಗದಾಗ ಕಟ್ಟಿದಾರ. ಮುಂದೆ ಅವರು ಕಟ್ಟಿದವರು ಅವ್ರು ಪ್ರತಿಷ್ಠಾಪನೆ ಮಾಡಿದಾರೆ, ಯಾವ ಉದ್ದಾರ ಇದಕ್ ಮಾಡಿದಾರ ಅನ್ನೋದು ಉದ್ದೇಶ. ಗೃಹ ಸಚಿವರ ಹೆಸರಲ್ಲಿ ವಂಚನೆ ಬಳಿಕ ಕೇಂದ್ರ ಸಚಿವರ ಹೆಸರಲ್ಲೂ ಕೂಡ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹೆಸರಲ್ಲಿ ವಂಚನೆಗೆ ಯತ್ನ ಮಾಡಿದ್ದ ವ್ಯಕ್ತಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕೇಂದ್ರ ಸಚಿವ ತುಮಕೂರು ಸಂಸದ ಸೋಮಣ್ಣ ಅವರ ಸಹಿ ಮತ್ತು ಲೆಟರ್ ಹೆಡ್ ನಕಲು ಮಾಡಿದ್ದ ಮಧುಗಿರಿಯ ಮಿಡಿಗೇಶಿ ಮೂಲದ ಗೋವರ್ಧನ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಪೊಲೀಸರಿಗೆ ದೂರು ನೀಡಿರುವ ಸಚಿವ ವಿ ಸೋಮಣ್ಣ ಆಪ್ತ ಸಹಾಯಕ ಮಹೇಶ್ ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಿಸಿಕೊಂಡು ಆರೋಪಿಯನ್ನ ತುಮಕೂರಿನ ಸೈಬರ್ ಸೆಲ್ ಪೊಲೀಸರು ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸೂಸೈಡ್ ಭಾಗ್ಯದ ಸರ್ಕಾರ ಆಗಿದೆ ಅಂತ ಬಿಜೆಪಿ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕ ಎಸ್ ದತ್ತಾತ್ರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯೋಜನೆ ಭಾಗ್ಯಗಳ ಮೂಲಕ ಅಧಿಕಾರಕ್ಕೆ ಬಂದಿದೆ. ಈಗ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಆತ್ಮಹತ್ಯೆ ಭಾಗ್ಯ ಕರುಣಿಸಿದೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 6-7 ಮಂದಿ ಗುತ್ತಿಗೆದಾರರು ಅಧಿಕಾರಿಗಳು ಸಾವು ಕಂಡಿದ್ದಾರೆ. ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಬೆದರಿಕೆಗೆ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಲ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಕೂಡಲೇ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸೂಸೈಡ್ ಭಾಗ್ಯದ ಸರ್ಕಾರ ಅಂತ ಅತಿ ಬೇಸರದಿಂದ ಹೇಳಕ್ಕೆ ಬಯಸ್ತೇನೆ. ನಮ್ಮ ಆಗ್ರಹ ಈಗಿರ್ತಕ್ಕಂಥದ್ದು, ಸಚಿನ್ ಸಾವಿನ ಸಂಬಂಧದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ತಕ್ಷಣವೇ ಪಡೆದುಕೊಳ್ಳಬೇಕು. ಇದೊಂಥರ ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಅಂತರ ರಾಜ್ಯದ ಸಮಸ್ಯೆ ಇದು, ಡಿಸ್ಪ್ಯೂಟ್. ಬೀದರ್ ಭಾಗದಲ್ಲಿ ಈ ಹಿಂದೆಲ್ಲ ನಾವು ನೋಡ್ತಿದ್ವಿ, ಭೀಮಾ ನದಿ ಜಾಗದಲ್ಲಿ ಶೂಟಿಂಗಿಗೆ ಬಹಳ ಫೇಮಸ್. ತನಿಗೆ ಯಾರು ಬೇಕೋ ತನಿಗೆ ಯಾರು ಬೇಡೋ ತಕ್ಷಣ ಫೈನ್ ಮಾಡಿ ಮುಗಿಸ್ಬಿಡ್ತಾರೆ, ಬಾಡಿನೇ ಇಲ್ದಂಗೆ ಮಾಡತಕ್ಕಂಥ ಆ ಒಂದು ಚಟ ಮತ್ತೆ ಮರುಕಳಿಸಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸೂಸೈಡ್ ಭಾಗ್ಯದ ಇನ್ನೊಂದು ಹೇಳ್ತಾರೆ, ಕೇಸ್ ಹಾಕಿ ವಾರವಾದರೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಇಲ್ಲಿ ತನಕ ಬಂಧಿಸಿಲ್ಲ. ದಾಖಲೆಗಳನ್ನ ರಾಜು ಕಪ್ಪನೂರ್ ತೆಗೆದುಕೊಂಡಿದ್ದಾರೆ. ಎಲ್ಲ ದಾಖಲೆ ಪಡೆದು ಕೇಸ್ ಮುಚ್ಚಿ ಹಾಕುವ ಕುತಂತ್ರ ನಡೀತಾ ಇದೆ ಅಂತ ಈ ಪ್ರಕರಣವನ್ನ ಸಿಬಿಐಗೆ ನೀಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್, ಅವ್ರು ಖಾಲಿ ಮಾಡ್ಮೇಲೆ ಅವರೇ ಒಯ್ದಿರ್ತಾರ್ರಿ, ಮತ್ತೆ ಬೇರೆ ಯಾರು ಬರ್ತಾರ್ರಿ? ಖಾಲಿ ಮಾಡೋದು ನೀಡ್ ಏನಿತ್ರಿ, ದುಡ್ಡು ಆದ್ರೂ ನಮಗೆ ಕೇಳಕ್ ಬಂದಾರ್ರಿ, ಖಾಲಿ ಆದ್ರೂ ಅವ್ರವ್ರೇ ಮಾಡ್ಕೊಂಡಾರ್ರಿ. ಟೋಟಲಿ ಅದು ಏನಿಲ್ಲ, ನಮ್ಮ ಕೇಸನ್ನು ಮುಚ್ಚಾಕು ಅಂತ ತಿರುವಿಗೆ ತಂದುಬಿಡ್ಲತ್ತಾರ ಸರ್. ಅದಕ್ಕೆ ನಮ್ಮ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ, ಮೊದಲೇ ಹಿಡಿದುನೇ ನಂಬಿಕೆ ಇಲ್ಲ ಸರ್. ನಮಗೆ CBI ತನಿಖೆನೇ ಬೇಕಂತ ಮೊದಲು ಹಿಡಿದು ಕೇಳ್ತೀನಿ, ಇವಾಗೂ ಕೇಳ್ತೀನಿ ಅಷ್ಟೇ ಸರ್. ಇವತ್ತು ಇದು ಇಲ್ಲ ಅಂತಾರೆ, ನಾಳೆ ಡೆಟ್ ನೋತು ಅವಂದೇ ಇಲ್ಲ, ಅವ್ನ ಆಫೀಸೇ ಇಲ್ಲ, ಅವ ಕೆಲಸನೇ ಮಾಡ್ತಿದ್ದಿಲ್ಲ, ಸಚಿನನ್ನ ಹೆಸರೇ ಇಲ್ಲ ಅಂತ ಊಟ ಹಾಕ್ಸ್ತಾರೆ. ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ಬಂದವರು ಅವತ್ತು ತೀರ್ಕೊಂಡೆ. ಇವತ್ತಿಗೆ 7 days ಆಯ್ತು ಸರ್, ಇನ್ನೂ ಏನೂ ಆ್ಯಕ್ಷನ್ ತೊಗೊಂಡಿಲ್ರಿ ಗೌರ್ಮೆಂಟ್. ದಾಖಲೆಗಳೆಲ್ಲ ಯಾರು ಒಯ್ದರು, ಎಲ್ಲಿವೆ ದಾಖಲೆ? ಸರ್, ಅವ್ರು ಖಾಲಿ ಮಾಡ್ಮೇಲೆ ಅವರೇ ಒಯ್ದಿರ್ತಾರ್ರಿ, ಮತ್ತೆ ಬೇರೆ ಯಾರು ಬರ್ತಾರ್ರಿ? ಖಾಲಿ ಮಾಡೋದು ನೀಡ್ ಏನಿತ್ರಿ, ದುಡ್ಡು ಆದ್ರೂ ನಮಗೆ ಕೇಳಕ್ ಬಂದಾರ್ರಿ, ಖಾಲಿ ಆದ್ರೂ ಅವ್ರವ್ರೇ ಮಾಡ್ಕೊಂಡಾರ್ರಿ.
ಟೋಟಲಿ ಅದು ಏನಿಲ್ಲ ನಮ್ಮ ಕೇಸನ್ನು ಮುಚ್ಚಾಕು ಅಂತ ತಿರುವಿಗೆ ತಂದುಬಿಡ್ಲತ್ತಾರ ಸರ್. ಅದಕ್ಕೆ ನಮ್ಮ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ, ಮೊದಲು ಹಿಡಿದುನೇ ನಂಬಿಕೆ ಇಲ್ಲ ಸರ್. ನಮ್ಗೆ CBI ತನಿಖೆನೇ ಬೇಕಂತ ಮೊದಲು ಹಿಡಿದು ಕೇಳ್ತೀನಿ, ಇವಾಗೂ ಕೇಳ್ತೀನಿ ಅಷ್ಟೇ ಸರ್. ಇವತ್ತು ಇದು ಇಲ್ಲ ಅಂತಾರೆ, ನಾಳೆ ಡೆಟ್ ನೋತು ಅವಂದೇ ಇಲ್ಲ, ಅವ್ನ ಆಫೀಸೇ ಇಲ್ಲ, ಅವ ಕೆಲಸನೇ ಮಾಡ್ತಿದ್ದಿಲ್ಲ, ಸಚಿನ್ ಅನ್ನ ಹೆಸರೇ ಇಲ್ಲ ಅಂತ ಊಟ ಹಾಕ್ಸ್ತಾರೆ. ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ಬಂದವರು ಅವತ್ತು ತೀರ್ಕೊಂಡೆ ಇವತ್ತಿಗೆ 7 days ಆಯ್ತು ಸರ್, ಇನ್ನೂ ಏನೂ ಆ್ಯಕ್ಷನ್ ತೊಗೊಂಡಿಲ್ರಿ ಗೌರ್ಮೆಂಟ್. ದಾಖಲೆಗಳನ್ನು ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಭೇಟಿ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ವಿದ್ಯಮಾನಗಳ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1 ವರ್ಷವಾಗಿದ್ದರಿಂದ ತಾವು ಮಾಡಿದ ಕೆಲಸಗಳ ಬಗ್ಗೆ ಈ ವೇಳೆ ಅಮಿತ್ ಶಾ ಅವರಿಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಭೇಟಿ ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಪ್ರತ್ಯೇಕ ಹೋರಾಟದ ಬಗ್ಗೆಯೂ ಕೂಡ ವಿಜೇಂದ್ರ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆಯಾಗಿದ್ದು, ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಂತೆ ಅಮಿತ್ ಶಾ ಸೂಚನೆ ನೀಡಿದ್ದಾರಂತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳ ನಡೆಯಲಿದೆ. ಬರೋಬ್ಬರಿ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ ಈ ಬಾರಿ ಇದೇ ಜನವರಿ 13ರಿಂದ ಫೆಬ್ರವರಿ 26ರ ತನಕ ನಡೆಯಲಿದೆ. ಈ ಹೊಸ ವರ್ಷದ ನಿಮಿತ್ತ ಜನ ದೇವರ ಮೊರೆ ಹೋಗಿದ್ದಾರೆ. ಪವಿತ್ರ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು, ಸರ್ವ ದರ್ಶನಕ್ಕೆ 20 ತಾಸು ಕಾಯ್ಬೇಕಂತೆ. ಅಂದರೆ ಕಾಮನ್ ಆಗಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಪಡೆಯೋದಕ್ಕೆ 20 ತಾಸು ಕಾಯ್ಬೇಕಂತೆ. ನಿನ್ನೆ ಒಂದೇ ದಿನ 78,414 ಮಂದಿ ಭೇಟಿ ಕೊಟ್ಟಿದ್ದಾರೆ. ಇದು ಸಾಮಾನ್ಯ ದಿನಕ್ಕಿಂತ 10ರಿಂದ 15 ಸಾವಿರ ಅಧಿಕವಾಗಿದ್ದು, ಅದರಲ್ಲಿ 26,100 ಮಂದಿಗೆ ದೇವರಿಗೆ ಮುಡಿ ಅರ್ಪಿಸಿದ್ದಾರೆ. ಅಲ್ಲದೆ 3,45 ಲಕ್ಷ ರೂಪಾಯಿ ಕಾಣಿಕೆ ಕೂಡ ಸಂಗ್ರಹವಾಗಿದೆ. ಚಳಿಗಾಲದ ಈ ರಜಾ ದಿನಗಳಲ್ಲಿ ಆಗ್ರಾಕ್ಕೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿದೆ. ಹೊಸ ವರ್ಷದ ಸಂಭ್ರಮ ಹೆಚ್ಚು ಮಾಡೋದಕ್ಕೆ ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾರೆ.